ಮಾನಾಯಿಕ ಭೀಮರಾವ್ ಫೌಂಡೇಶನ್ನು 2022ರಲ್ಲಿ ರಾಜ್ಯ ಮಟ್ಟದಲ್ಲಿ ಇದು ನೋಂದಣಿಯನ್ನು ಬಂತು. ನಾವು ಸಮುದಾಯದ ದೃಷ್ಟಿಕೋನದೊಳಗೆ ಮಹಾನಾಯಕ ಭೀಮರಾವ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಒಂದು ವಿಶ್ವವಿದ್ಯಾನಿಲಯವನ್ನು ಸ್ಥಾಪನೆ ಮಾಡಬೇಕು ಅನ್ನೋದು ಇದರ ಪ್ರಧಾನ ಉದ್ದೇಶ ಆಗಿದೆ. ಮುಂದೆ ಈ ಒಂದು ಸಂಸ್ಥೆಯನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು ಅನ್ನುವಂಥ ಒಂದು ಉದ್ದೇಶ ನಮಗಿದೆ. ಮುಖ್ಯವಾಗಿ ಸೇವೆ. ನಮಸ್ಕಾರ, ನನ್ನ ಹೆಸರು ಚಂದ್ರಲಿಂಗು ಅಂತ. ಮಹಾನಾಯಕ ಭೀಮರಾವ್ ಫೌಂಡೇಶನ್ನ ಮಂಡ್ಯ ಜಿಲ್ಲಾಧ್ಯಕ್ಷರು. ನಮ್ಮ ಜೊತೆಯಲ್ಲಿ ಶ್ರೀ ಸೀತಾರಾಮು ಮಂಡ್ಯ ಜಿಲ್ಲಾ ಫೌಂಡೇಶನ್ನ ಕಾರ್ಯದರ್ಶಿಗಳು, ಜೊತೆಗೆ ಈಗ ಮಹಾನಾಯಕ ಭೀಮರಾವ್ ಫೌಂಡೇಶನ್ ಅಡಿಯಲ್ಲಿ ಸ್ಥಾಪನೆಗೊಂಡಿರುವಂಥ ಮಹಾನಾಯಕ ಭೀಮರಾವ್ ಪತ್ತಿನ ಸಹಕಾರ ಸಂಘದ ರಾಜ್ಯ ಉಪಾಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ಸೀತಾರಾಮರವರು ಆಯ್ಕೆಗೊಂಡಿದ್ದಾರೆ. ಬಲಗ ಭಾಗದಲ್ಲಿ ಶ್ರೀ ದೊರೆಸ್ವಾಮಿಯವರವರು, ಅವರು ನಮ್ಮ ಫೌಂಡೇಶನ್ನ ಸದಸ್ಯರು, ಜೊತೆಗೆ ಒಂದು ತಾಂತ್ರಿಕ ವಿಭಾಗದ ಮುಖ್ಯಸ್ಥರಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಮಹಾನಾಯಕ ಭೀಮರಾವ್ ಫೌಂಡೇಶನ್ನು 2022ರಲ್ಲಿ ರಾಜ್ಯ ಮಟ್ಟದಲ್ಲಿ ಇದು ನೋಂದಣಿಯನ್ನು ಬಂತು. ಇದು ಫೌಂಡೇಶನ್ನು ನೇರವಾಗಿ ಸೇವೆಯನ್ನು ಒದಗಿಸೋದು, ನಮ್ಮ ಸಮುದಾಯದ ಜನರಿಗಾಗಿ ಸೇವೆಯನ್ನು ಒದಗಿಸೋದು ಮತ್ತು ಅವರ ಏಳಿಗೆಗಾಗಿ ಶ್ರಮಿಸೋದು ಈ ಫೌಂಡೇಶನ್ನ ಪ್ರಮುಖ ಉದ್ದೇಶ. ಈ ಫೌಂಡೇಶನ್ನಲ್ಲಿ ಒಟ್ಟು 6 ಪ್ರಧಾನವಾದಂಥ ಭಾಗಗಳನ್ನು ಮಾಡಿಕೊಂಡು ಈ ಫೌಂಡೇಶನ್ ರಚನೆಯಾಗಿದೆ. ಇದರ ರಾಜ್ಯ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರುವಂಥವರು ಡಾಕ್ಟರ್ ನಾರಾಯಣ ಸ್ವಾಮೀಜಿರವರು. ಅವರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಮಹಾನಾಯಕ ಭೀಮರಾವ್ ಫೌಂಡೇಶನ್ ಅಸ್ತಿತ್ವದಲ್ಲಿದೆ. ಸುಮಾರು 14 ಜಿಲ್ಲೆಗಳಲ್ಲಿ ಇದು ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ರಾಜ್ಯಾದ್ಯಂತ 14 ಜಿಲ್ಲೆಗಳಲ್ಲಿದೆ. ಸೊ ಇದರ ಮೂಲ ಉದ್ದೇಶ ಬಂದು, ನಾವು ಸಮುದಾಯದ ದೃಷ್ಟಿಕೋನದೊಳಗೆ ಮಹಾನಾಯಕ ಭೀಮರಾವ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಒಂದು ವಿಶ್ವವಿದ್ಯಾನಿಲಯವನ್ನು ಸ್ಥಾಪನೆ ಮಾಡಬೇಕು ಅನ್ನೋದು ಇದರ ಪ್ರಧಾನ ಉದ್ದೇಶ ಆಗಿದೆ. ಅದರೊಟ್ಟಿಗೆ ಸಮುದಾಯದ ಎಂಪವರ್ಮೆಂಟ್, ಅಂದರೆ ಅವರ ಆರ್ಥಿಕವಾಗಿ ಸಶಕ್ತೀಕರಣಗೊಳಿಸುವಂಥದ್ದು ಅತಿ ಪ್ರಮುಖವಾದದ್ದು. ಎರಡನೇದು ಉದ್ಯೋಗವನ್ನು ಒದಗಿಸ್ಕೊಡುವಂಥದ್ದು. ಆಮೇಲೆ ಅತಿ ಪ್ರಮುಖವಾದಂಥ ಇನ್ನೊಂದು ಭಾಗ ಏನಪ್ಪ ಅಂದರೆ ಎಜುಕೇಷನ್, ಒಂದು ಶಿಕ್ಷಣವನ್ನು ಸಮುದಾಯದ ಏಳಿಗೆಗಾಗಿ ಒದಗಿಸ್ಕೊಡೋದು. ಪ್ರೈಮರಿ ಶಾಲೆಯಿಂದ ಹಿಡಿದು ವಿಶ್ವವಿದ್ಯಾನಿಲಯದವರೆಗೆ ಒಂದು ಶಿಕ್ಷಣವನ್ನು ಕೊಡುವಂಥದ್ದು. ಒಂದು ಹೆಲ್ತ್ ಸೆಂಟರ್ನ ಮಾಡುವಂಥದ್ದು, ಉದ್ಯಮಗಳನ್ನು ಮಾಡುವಂಥದ್ದು ಇತ್ಯಾದಿ ಹಲವು ಯೋಜನೆಗಳನ್ನು ಹಾಕ್ಕೊಂಡು ಮಹಾನಾಯಕ ಭೀಮರಾವ್ ಫೌಂಡೇಶನ್ 2022ರಿಂದ ಕಾರ್ಯಗೊಂಡು ಈಗಾಗಲೇ 14 ಜಿಲ್ಲೆಯಲ್ಲಿ ಇದೆ. ಮಹಾನಾಯಕ ಭೀಮರಾವ್ ಫೌಂಡೇಶನ್ ಅಂಡರ್ನಲ್ಲಿ ಮಂಡ್ಯ ಜಿಲ್ಲಾ ಶಾಖೆ 2024ರಿಂದ ಕಾರ್ಯಚಟುವಟಿಕೆಯನ್ನು ಹಮ್ಮಿಕೊಂಡು ನಡೆಸ್ಕೊಂಡು ಬರ್ತಾ ಇದೆ. ನಮ್ಮ ಮಂಡ್ಯ ಜಿಲ್ಲಾ ಶಾಖೆಯಲ್ಲಿ ತಾಂತ್ರಿಕ ಶಿಕ್ಷಣವನ್ನು ಕೊಡುವ ಉದ್ದೇಶದಿಂದಾಗಿ ಮಹಾನಾಯಕ ಭೀಮರಾವ್ ಫೌಂಡೇಶನ್ ನೀಟ್ ಅಕಾಡೆಮಿ, MBRF ನೀಟ್ ಅಕಾಡೆಮಿ ಅಂತ ಒಂದು ಅಕಾಡೆಮಿಯನ್ನು ಸ್ಥಾಪನೆ ಮಾಡಿ ಅತ್ಯಂತ ಸುಸಜ್ಜಿತವಾಗಿ ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಈ ಒಂದು ಸಂಸ್ಥೆಯನ್ನು ನಾವು ಸ್ಥಾಪನೆ ಮಾಡಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಪ್ರತಿ ವರ್ಷ ಸುಮಾರು 60ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ದಾಖಲಾಗ್ತಾ ಇದ್ದಾರೆ. ಅವರು ತಾಂತ್ರಿಕ ಶಿಕ್ಷಣವನ್ನು ಪಡೆದು ರಾಜ್ಯಾದ್ಯಂತ ಒಳ್ಳೊಳ್ಳೆ ಕಾಲೇಜುಗಳಲ್ಲಿ ಅವರು ಇಂಜಿನಿಯರಿಂಗ್ ಕೋರ್ಸ್ ಆಗಿರ್ಬೋದು ಇತ್ಯಾದಿ ಕೋರ್ಸ್ಗಳನ್ನು ಸೇರಿಕೊಳ್ತಾ ಇದ್ದಾರೆ. ನೀಟ್ನಲ್ಲಿ ಅವರು ಮೆಡಿಕಲ್ ಫೀಲ್ಡ್ನಲ್ಲಿ ಅಥವಾ IAS ಫೀಲ್ಡ್ನಲ್ಲಿ ಆಯ್ಕೆಗೊಂಡು ಹೋಗ್ತಾ ಇರುವಂಥದ್ದು ನಮಗೆ ತುಂಬ ಸಂತೋಷವಾಗ್ತಾ ಇದೆ. ಪ್ರತಿ ವರ್ಷ 40-50 ವಿದ್ಯಾರ್ಥಿಗಳು ಸರ್ಕಾರಿ ಸೀಟುಗಳನ್ನು ತೆಗೆದುಕೊಂಡು ನಮ್ಮ ಸಂಸ್ಥೆಯಿಂದ ಹೊರಹೊಮ್ತಾ ಇರುವಂಥದ್ದು ನಮಗೆಲ್ರಿಗೂ ಒಂದು ಸಾರ್ಥಕ ಅಂತ ಅನ್ನಿಸ್ತಾ ಇದೆ. ಈ ಒಂದು ಫೌಂಡೇಶನ್ನು ಒಬ್ಬರು ಆಟೋ ಓಡಿಸೋರಿಂದ ಹಿಡಿದು IAS ಅಧಿಕಾರಿಯವರೆಗೆ ನಮ್ಮ ಏನು ದುಡಿಮೆ ಇದೆ, ಅಂಬೇಡ್ಕರ್ ಅವರು ಏನು ಪೇ ಬ್ಯಾಕ್ ಟು ಸೊಸೈಟಿ ಅಂತ ಹೇಳಿದ್ರು, ಆ ರೀತಿಯಲ್ಲಿ ಒಂದು ದುಡಿಮೆಯ ಒಂದು ಭಾಗವನ್ನು ಈ ಫೌಂಡೇಶನ್ಗೋಸ್ಕರ ನಾವು ನೀಡಿ, ಅದು ದೇಣಿಗೆಯಾಗಿ ನೀಡಿ ಅದರ ಒಟ್ಟಿಗೆ ಕಟ್ಟಿದಂಥ ಸಂಸ್ಥೆ ಇದು. ಇಲ್ಲಿ ಸೇವೆಯೇ ಅತ್ಯಂತ ಪ್ರಮುಖವಾದಂಥ ಭಾಗ. ಈ ನಮ್ಮ MBRF ನೀಟ್ ಅಕಾಡೆಮಿಯಲ್ಲಿ ಒಂದು ವಿಶೇಷವಾದಂಥ ವಿಚಾರ ಏನಪ್ಪ ಅಂದರೆ, ಇಲ್ಲಿ ಯಾವುದೇ ಧರ್ಮ, ಜಾತಿ, ವರ್ಣ, ಲಿಂಗ ಭೇದವಿಲ್ಲದೆ ನಮ್ಮ ಸಮುದಾಯದ ಮಕ್ಕಳನ್ನು ಸಹ ಸೇರಿಸ್ಕೊಂಡಂಗೆ ಎಲ್ಲ ವಿದ್ಯಾರ್ಥಿಗಳನ್ನು, ಒಂದು ಯಾರು ಬಡತನ ರೇಖೆಗಿಂತ ಕೆಳಗಡೆ ಇದ್ದಾರೋ ಆ ಮಕ್ಕಳಿಗೆ ಶಿಕ್ಷಣವನ್ನು, ಗುಣಾತ್ಮಕ ಶಿಕ್ಷಣವನ್ನು ಒದಗಿಸ್ಕೊಡ್ಬೇಕು ಅನ್ನುವಂಥದ್ದು ನಮ್ಮ ಮುಖ್ಯ ಉದ್ದೇಶ ಆಗಿದೆ.
ಆ ಉದ್ದೇಶ ಸಫಲವಾಗ್ತಾ ಬರ್ತಾ ಇದೆ. ಈಗಾಗಲೇ 2023-24 ಸಾಲಿನಲ್ಲಿ ಸುಮಾರು 42 ವಿದ್ಯಾರ್ಥಿಗಳು ರಾಜ್ಯಾದ್ಯಂತ ಆಯ್ಕೆಗೊಂಡು ಈಗಾಗಲೇ ಸ್ಟಡಿಯನ್ನು ಮುಂದುವರಿಸ್ತಾ ಇದ್ದಾರೆ. ನಾವು 5 ರಿಂದ 6 ವರ್ಷ ಅವ್ರ ಜೊತೆ ಟ್ರ್ಯಾಕ್ ರೆಕಾರ್ಡನ್ನು ಮೇಂಟೈನ್ ಮಾಡಿಕೊಂಡು ಅವ್ರ ಜೊತೆ ಸಂಪರ್ಕದಲ್ಲಿದ್ದೀವಿ. ಅದಾದಮೇಲೆ ನೆಕ್ಸ್ಟ್ 2024-25 ಸಾಲಿನಲ್ಲಿ 12 ವಿದ್ಯಾರ್ಥಿಗಳು ಸರ್ಕಾರಿ ಇದನ್ನು ಪಡ್ಕೊಂಡು ಸೀಟ್ಗಳನ್ನು ಪಡ್ಕೊಂಡು ಮಾಡ್ತಾ ಇದ್ದಾರೆ. ಪ್ರಸ್ತುತ ವರ್ಷದಲ್ಲಿ 2025-26 ಸಾಲಿನಲ್ಲಿ 65 ವಿದ್ಯಾರ್ಥಿಗಳು ದಾಖಲಾತಿಯನ್ನು ಪಡ್ಕೊಂಡಿದ್ದಾರೆ. ಅವರಿಗೆ ಶಿಕ್ಷಣ ದೊರೀತಾ ಇದೆ. 18ನೇ ತಾರೀಕಿನಿಂದ ಮಾರ್ಚ್ 18ನೇ ತಾರೀಕಿಂದ ಒಂದು ಕೋಚಿಂಗನ್ನು ಕೊಡ್ತಾ ಇದ್ದೀವಿ. 20ನೇ ತಾರೀಕಿನವರೆಗೆ, ಈ ತಿಂಗಳು 20ನೇ ತಾರೀಕುವರೆಗೆ ಅದು ಮುಂದುವರಿತಾ ಹೋಗ್ತದೆ. ಅದಾದ ನಂತರ CET ಎಕ್ಸಾಮ್ ಇರುತ್ತೆ. ಅದರ ನಂತರ ನೀಟ್ ಎಕ್ಸಾಮ್ ಇರುತ್ತೆ ಮೇ 5ನೇ ತಾರೀಕು. ಅಲ್ಲಿವರೆಗೂ ಸಹ ಈ ಒಂದು ಕೋಚಿಂಗು ಮುಂದುವರಿತಾ ಇರ್ತದೆ. ಜೊತೆಗೆ ಈ ವರ್ಷ ನಾವು ಆ ಮಕ್ಕಳಿಗಾಗಿ ಅನೇಕ ಜನ ದಾನಿಗಳು ಮುಂದೆ ಬಂದರು. ಆ ದಾನಿಗಳ ನೆರವಿನಿಂದಾಗಿ ಉಚಿತವಾಗಿ ನೋಯ್ಡಾ, ಅಂದರೆ ಉತ್ತರ ಪ್ರದೇಶದ ನೋಯ್ಡಾದಿಂದ ಒಂದು ಕರ್ನಾಟಕದಲ್ಲಿ ಮೊದಲನೇದು ಅಂತ ಹೇಳ್ಬೋದು, ಅಲ್ಲಿಂದ ಉತ್ತಮವಾದಂಥ ಮೆಟೀರಿಯಲ್ನ ಸಿದ್ಧಪಡಿಸಿ CET, ನೀಟು ಮತ್ತು JEE ಅನುಕೂಲವಾಗುವ ರೀತಿಯಲ್ಲಿ ಮೆಟೀರಿಯಲ್ನ ಮಾಡಿ ಸುಮಾರು 2,000 ಬೆಲೆ ಬಾಳುವಂತಹ ಒಂದು ಸ್ಟಡಿ ಮೆಟೀರಿಯಲನ್ನು, ಬೋಧನಾ ಸಾಮಗ್ರಿಯನ್ನು ಉಚಿತವಾಗಿ ಎಲ್ಲ ಮಕ್ಕಳಿಗೂ ನಾವು ನೀಡ್ತಾ ಇರುವಂಥದ್ದು ಭಾಳ ಖುಷಿಯಾದಂಥ ವಿಚಾರ. ಅದಕ್ಕಾಗಿ ಅನೇಕ ಜನ ಕೈ ಜೋಡಿಸಿದ್ದಾರೆ. ಮುಂದೆ ಈ ಒಂದು ಸಂಸ್ಥೆಯನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು ಅನ್ನುವಂಥ ಒಂದು ಉದ್ದೇಶ ನಮಗಿದೆ. ಮುಖ್ಯವಾಗಿ ಸೇವೆ. ಯಾರಾದ್ರೂ ನಾವು ದುಡಿತಾ ಇರ್ತೀವಿ, ಲಕ್ಷಾಂತರ ರೂಪಾಯಿ ಹಣ ಇರುತ್ತೆ, ಸಂಬಳ ಇತ್ಯಾದಿಗಳನ್ನು ಪಡ್ಕೋತಾ ಇರ್ತೀವಿ. ನಮ್ಮ ಕೈನಲ್ಲಿ ಒಂದು ಅಷ್ಟು ದೇಣಿಗೆಯನ್ನು ಇಂಥ ಒಂದು ಸಂಸ್ಥೆಗಳಿಗೆ ನೀಡೋದಾದರೆ ಮುಂದೆ ಭವಿಷ್ಯದಲ್ಲಿ ಅನೇಕ ಬದಲಾವಣೆಗಳನ್ನು ತರೋದಕ್ಕೆ ಸಾಧ್ಯ ಇದೆ. ಈ ನಿಟ್ಟಿನಲ್ಲಿ ನಾವು ಮುಂದಿನ ದಿನಗಳಲ್ಲಿ ಒಂದು ಮಹಾನಾಯಕ ಭೀಮರಾವ್ ಅವರ ಹೆಸರಿನಲ್ಲಿ MBRF ದತ್ತಿ ಭೀಮನಿಧಿ ಅಂತ ಆರಂಭ ಮಾಡ್ತಾ ಇದ್ದೀವಿ. ಈ ಭೀಮನಿಧಿಯ ಕೆಳಗಡೆ ಸುಮಾರು 25 ಹಳ್ಳಿಗಳನ್ನು, ಮಂಡ್ಯ ತಾಲೂಕಿನ 25 ಹಳ್ಳಿಗಳನ್ನು ತೆಗೆದುಕೊಂಡು ಅಲ್ಲಿ ರಾತ್ರಿ ಶಾಲೆಯನ್ನು ಮಾಡಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. ಈ ರಾತ್ರಿ ಶಾಲೆಯ ಪ್ರಮುಖ ವಿಷಯ ಏನು, ಉದ್ದೇಶ ಏನು ಅಂತಂದರೆ, ಸುಮಾರು 6-6:30 ರಾತ್ರಿ 9 ಗಂಟೆವರೆಗೆ ಮಕ್ಕಳನ್ನು ಮೊಬೈಲು ಮತ್ತು ಟಿವಿಯಿಂದ ಹೊರತಂದು ಅವರನ್ನು ಕಲಿಕಾ ವಾತಾವರಣಕ್ಕೆ ಒಳಪಡಿಸೋದು ನಮ್ಮ ಮೂಲ ಉದ್ದೇಶ ಆಗಿದೆ. ಈಗಾಗಲೇ ಎಲ್ಲ ಕಡೆ ಬರ್ತಾ ಇದೆ, ಸರ್ಕಾರನೂ ಆದೇಶ ಮಾಡಿದೆ ಮೊಬೈಲನ್ನ ನಿಷೇಧ ಮಾಡಬೇಕು ಕಾಲೇಜು ಮಟ್ಟದಲ್ಲಿ ಅಂತ. ಮೊಬೈಲು ಬಳಕೆಯಿಂದ ಮತ್ತು ಮನೆಯಲ್ಲಿ ಈಗ ದೊಡ್ಡ ದೊಡ್ಡ ಟಿವಿಗಳು ಇರ್ತವೆ, ಸೌಂಡ್ನಿಂದ ಮಕ್ಕಳು ಓದೋದು ಕಷ್ಟ ಆಗ್ತಾ ಇದೆ. ಅಂಥ ಮಕ್ಕಳಿಗಾಗಿ ಒಂದು ಪ್ರತ್ಯೇಕವಾದಂಥ ಸ್ಥಳವನ್ನು ಗುರುತಿಸಿ ಅಲ್ಲಿ ಒಬ್ಬರು ಪ್ರೇರಕರನ್ನ ನಾವು ನಿಯೋಜನೆ ಮಾಡಿ ಅವರಿಗೆ ಒಂದು ಗೌರವಧನವನ್ನು ಸಹ ನೀಡ್ತಾ ಆ ಮಕ್ಕಳನ್ನು ಉಚಿತವಾಗಿ 3 ಗಂಟೆಗಳ ಕಾಲ ಕಲಿಕಾ ವಾತಾವರಣನ ಸೃಷ್ಟಿ ಮಾಡಿ ಅವ್ರನ್ನ ಮೊಬೈಲು ಮತ್ತು ಟಿವಿಯಿಂದ ಹೊರತಂದು ಒಂದು ಕಲಿಕಾ ವಾತಾವರಣನ ಸೃಷ್ಟಿ ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. ಈ ಒಂದು ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದೊಂದು ಸೇವಾ ಸಂಸ್ಥೆ. ಇದಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ತಾವು ನೀಡಬೇಕು ಅಂತ ನಾನು ಇಡೀ ರಾಜ್ಯದ ಜನರಲ್ಲಿ ಮನವಿ ಮಾಡಿಕೊಳ್ತೀನಿ. ನಮಸ್ಕಾರ.